ಜೆಕೆ ಸಿಮೆಂಟ್ ಕಾರ್ಖಾನೆ ಧೂಳಿಗೆ ಗ್ರಾಮಸ್ಥರು ಕಂಗಾಲಾಗ್ಬಿಟ್ಟಿದ್ದಾರೆ. ಕಾರ್ಖಾನೆ ವಿರುದ್ಧ ಅನ್ನದಾತರು ರೊಚ್ಚಿಗೆದ್ದಿದ್ದಾರೆ. ಬಾಗಲಕೋಟೆಯ ರೈತರು ಅಪಾಯಕಾರಿ ಧೂಳಿನಿಂದ ಜಮೀನಿನಲ್ಲಿ ಬೆಳೆಗಳು ನಾಶ ಆಗ್ತಾ ಇದೆ. ಸಿಮೆಂಟ್ ಕಾರ್ಖಾನೆ ವಿರುದ್ಧ ಬಾಗಲಕೋಟೆಯ ರೈತರು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಪಾಯಕಾರಿ ಧೂಳು ಹೊರಗೆ ಬರ್ತಾ ಇದೆ. ಜಮೀನಿನಲ್ಲಿರೋ ಬೆಳೆಗಳು ನಾಶ ಆಗ್ತಾ ಇವೆ. ಮುಧೋಳ ತಾಲೂಕಿನ ಮುದ್ದಾಪುರ, ನಿಂಗಾಪುರ, ಬೊಮ್ಮಣ್ಣ ಬುದ್ನಿ, ಮೆಟಗುಡ್ಡ ಗ್ರಾಮದ ಜನರಿಗೆ ಈ ಸಿಮೆಂಟ್ ಕಾರ್ಖಾನೆ ಕಂಟಕ ಆಗ್ಬಿಟ್ಟಿದೆ. ಇದೀಗ ಹೆಚ್ಚುವರಿ ಘಟಕ ಸ್ಥಾಪನೆಗೆ ಸಿಮೆಂಟ್ ಕಾರ್ಖಾನೆಯವರು ಮುಂದಾಗಿದ್ದಾರೆ. ನಮ್ಮ ಬದುಕು ಮತ್ತಷ್ಟು ದುಸ್ತರ ಆಗತ್ತೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರ್ಖಾನೆಯ ಕರಿ ಧೂಳಿನಿಂದಾಗಿ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ. ಬ್ಲಾಸ್ಟಿಂಗ್ನಿಂದಾಗಿ ಗ್ರಾಮದಲ್ಲಿ ಮನೆಗಳು ಕುಸಿತ ಕಾಣ್ತಾ ಇವೆ, ಗೋಡೆಗಳಲ್ಲಿ ಬಿರುಕು ಕಾಣಿಸಿಕೊಳ್ತಾ ಇವೆ. ಜನ ವಾಸಿಸೋಕೆ ಭಯಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲಿ ಮುಧೋಳ ತಾಲೂಕಿನ ಮುದ್ದಾಪುರ, ನಿಂಗಾಪುರ, ಬೊಮ್ಮಣ ಬುದ್ನಿ, ಮೆಟಗುಡ್ಡ ಗ್ರಾಮಗಳ ಜನರ ಪರಿಸ್ಥಿತಿ ಇದು. ಸಿಮೆಂಟ್ ಕಾರ್ಖಾನೆಯಿಂದ ಕಪ್ಪು ಧೂಳು ಹೊರಗೆ ಬರ್ತಾ ಇದೆ. ಬೆಳೆಗಳು ಉಳಿತಾ ಇಲ್ಲ, ಬೆಳೆಗಳು ಕೈಗೆ ಬರ್ತಾ ಇಲ್ಲ. ಜನರ ಆರೋಗ್ಯದ ಮೇಲೂ ಕೂಡ ದುಷ್ಪರಿಣಾಮ ಬೀರ್ತಾ ಇದೆ. ಪ್ರತಿಭಟನೆಯ ಹಾದಿ ಹಿಡಿದಿದ್ದಾರೆ. ಇನ್ನೊಂದು ಹೆಚ್ಚುವರಿ ಘಟಕ ಮಾಡುವಂಥ ನಿರ್ಧಾರಕ್ಕೂ ಕೂಡ ಈ ಖಾಸಗಿ ಸಿಮೆಂಟ್ ಕಾರ್ಖಾನೆಯವರು ಬಂದಿದ್ದಾರಂತೆ. ನೋಡ್ತಾ ಇರ್ಬೋದು ಕಾರ್ಖಾನೆಯಿಂದ ಎಷ್ಟು ದೊಡ್ಡ ಮಟ್ಟದಲ್ಲಿ ಹೊಗೆ ಹೊರಗೆ ಬರ್ತಾ ಇದೆ ಅಂತೇಳಿ. ಬ್ಲಾಸ್ಟಿಂಗ್ನಿಂದಾಗಿ ಗ್ರಾಮದ ಮನೆಗಳಲ್ಲಿ ಕುಸಿತ ಕಂಡು ಬರ್ತಾ ಇದೆ, ಗೋಡೆಗಳಲ್ಲಿ ಬಿರುಕು ಕಾಣಿಸಿಕೊಂಡಿದೆ, ವಾಸಿಸೋಕೆ ಭಯ. ಕಾರ್ಖಾನೆ ವಿರುದ್ಧ ಸ್ಥಳೀಯರು ಈ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಒಂದಷ್ಟು ಗ್ರಾಮಸ್ಥರು. ಜೆಕೆ ಸಿಮೆಂಟ್ ದೂಸು ಬೀಳೋದ್ರಿಂದ ಮುಂಜಾನೆ ಬೆಳಗ್ಗೆ ನಾವು ಕಸ ಹುಡುಗಿದ್ 1 ಫುಟ್ ಗಂಟ್ಲೆ ದೂಸು. ಮತ್ತು ಮನ್ಯಾಗ ಬೆಳೆಯುವಂಥ ಮಕ್ಕಳಿಗೆ ಆಸ್ಮಾ, ಕಣ್ಣು ಉರಿತ, ಕೆಮ್ಮು, ನೆಗಡಿ, ಸ್ಕಿನ್ ಅಲರ್ಜಿ, ಹೊಲದಾಗ ಇರುವಂಥ ಬೋರಿನ ನೀರುಗಳು ಕೆಟ್ಟ ಸ್ಮೆಲ್ ಆಗಿ ಬರ್ತಾ ಇದ್ದಾವೆ. ಆ ನೀರು ಕುಡಿದ್ರಿಂದ ದವಾಖಾನಿಗೆ ಹೋಗಿ ಸಲಾನಿ ಹಚ್ಚಿಸ್ಕೊಂಡ್ ಬಂದಾಗ ಕಡಿಮೆ ಆಕಾವು. ಅಂಥವ ನೀರು ದನ ಕುಡಿತಾವ. ಈಗ ಮನ್ಯಾಗ ಉಪಯೋಗಿಸೋ ನೀರು ನಾವು ಜಳಕ ಮಾಡೋದು. ಮನ್ಯಾಗ ಬಾಣಂತಿಯರು ಇದ್ದಾರ. ನಮಗೆ ಈ ಜೆಕೆ ಸಿಮೆಂಟ್ ದೂಸು ಬೀಳೋದ್ರಿಂದ ಮುಂಜಾನೆ ಬೆಳಗ್ಗೆ ನಾವು ಕಸ ಹುಡುಗಿದ್ 1 ಫುಟ್ ಗಂಟ್ಲೆ ದೂಸು. ಮತ್ತು ಮನ್ಯಾಗ ಬೆಳೆಯುವಂಥ ಮಕ್ಕಳಿಗೆ